ಜಗತ್ತಿಗೆ ಶಾಂತಿ ಬೇಕು, ಯುದ್ಧವಲ್ಲ. ಯುದ್ಧ ಪ್ರಗತಿಗೆ ಮಾರಕವಾಗಿದೆ. ಆರ್.ವಿ. ದೇಶಪಾಂಡೆ. ಹಳಿಯ ಜೋಯಿಡಾ ದಾಂಡೇಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಆರ್.ವಿ. ದೇಶಪಾಂಡೆಯವರು ಪ್ರಸ್ತುತ ಇರಾನ್, ಇಸ್ರೇಲ್, ಅಮೆರಿಕದ ಯುದ್ಧದ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. ಜಗತ್ತಿಗೆ ಶಾಂತಿ ಬೇಕು. ಯುದ್ಧದಿಂದ ದೇಶದ ಅಭಿವೃದ್ಧಿ ಕುಂಠಿತ. ಮನುಕುಲದ ಶಾಂತಿಗೆ ಯುದ್ಧಗಳು ವಿನಾಶದ ಸೂಚಕಗಳು. ಇರಾನ್, ಇಸ್ರೇಲ್ ಯುದ್ಧ ಹಾಗೂ ಭಾರತದ ಸ್ಥಿತಿ ಕುರಿತು ಮಾತನಾಡಿದರು. ಭಾರತದಲ್ಲಿ 2ನೇ ಲಾಕ್ಡೌನ್ ಆಗುತ್ತಾ ಎಂಬ ಪ್ರಶ್ನೆಗೆ ಆರ್ವಿಡಿಯಿಂದ ಬಂದ ಉತ್ತರ, ಯುದ್ಧ ಬೇಡ ಎನ್ನುವುದೇ ನನ್ನ ನಿಲುವು. ಭಾರತಕ್ಕೆ ಶಾಂತಿ ಬೇಕು. ಅವರ ಈ ಅಭಿಪ್ರಾಯ ನಿಮ್ಮ ಮುಂದೆ. ಭಾರತ ದೇಶ ಈ ಕ್ರೂಡು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಇನ್ನೂ ಹೆಚ್ಚಿನ ಪ್ರಯತ್ನ ಆಗಬೇಕು. ಇವತ್ತು ಕ್ರೂಡ್ ದರ ಗಗನಕ್ಕೆ ಹೋಗ್ತಾ ಇವೆ. ಅದರಿಂದ ಕೈಗಾರಿಕೆ ಮೇಲೆ ದುಷ್ಪರಿಣಾಮ ಆಗ್ತಾ ಇವೆ. ಸಾಮಾನ್ಯ ಜನರ ತೊಂದರೆ ಆಗ್ತಾ ಇದೆ. ಅದು ಬಟ್ ಭಾರತ ಸರ್ಕಾರ ತಪ್ಪನ್ನ ಹೇಳುದು. ಅದು ಯುಕ್ರೇನ್ ಅಮೆರಿಕ ವಾರ್ನಿಂದ, ಇರಾನ್ ವಾರ್ನಿಂದ, ಸಾರಿ. ಎರಡನೇದು ಅಮೆರಿಕನ್ ರಾಷ್ಟ್ರಾಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಅವರು ಸಹ ಈ ಯುದ್ಧ ಬಗ್ಗೆ ನಿನ್ನೆ ಹೇಳಿದ್ದಾರೆ. 10 ದಿನ ನಾವು ವಿರಾಮ ಕೊಡ್ತೀನಿ ಅಂತ. ಅದು 10 ದಿನದ ವಿರಾಮ ಇರಬಾರ್ದು. ದೇಶದಲ್ಲಿ, ವಿದೇಶದಲ್ಲಿ, ಜಗತ್ತಲ್ಲಿ ಎಲ್ಲ ಕಡೆ ಶಾಂತಿ ಇರಬೇಕು. ಅದಕ್ಕೆ ಎಲ್ಲರೂ ಸಹಕರಿಸಬೇಕು. ಅಮೆರಿಕ ಹೆಚ್ಚಿನ ಮುತುವರ್ಜಿ ತಗೊಳ್ಬೇಕು. ಇಸ್ರೇಲ್ ಆಗಲಿ, ಯುಕ್ರೇನ್ ಆಗಲಿ, ಇರಾನ್ ಆಗಲಿ, ಎಲ್ಲರೂ, ಭಾರತ ಆಗಲಿ, ಎಲ್ಲರೂ ಅಣ್ತಮ್ಮ ಹಾಗೆ ಒಂದು ಮನೆಯ ಸದಸ್ಯರಾಗಿ ಜಗತ್ತಿನ ಉಳಿದಿದ್ರೆ ಈ ಜಗತ್ತದ ಕಲ್ಯಾಣ ಆಗ್ತದೆ, ಉದ್ಧಾರ ಆಗ್ತದೆ, ಪ್ರಗತಿ ಆಗ್ತದೆ. ಇರೋದು ಬಹಳ ಕಷ್ಟ. ಎಲ್ಲರೂ ಸಹಕರಿಸಬೇಕು. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.